ಮಧ್ಯರಾತ್ರಿಯಲ್ಲಿ ನಿಮಗೆ ಸಡನ್ನಾಗಿ ಎಚ್ಚರವಾಯಿತು ಅಂದ್ಕೊಳ್ಳಿ. ಮಲಗಿರುವಾಗ ಮಧ್ಯರಾತ್ರಿಯಲ್ಲಿ ಸಡನ್ನಾಗಿ ಎಚ್ಚರ ಆಯಿತು ಅಂದ್ಕೊಳ್ಳಿ. ನಿಮ್ಮ ಬಾಯಿಂದ ಮೊಟ್ಟ ಮೊದಲು ಯಾವ ಮಾತು ಬರಬೇಕು ಗೊತ್ತಾ? ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ. ರೈಟ್? ನಿಮಗೆ ಎಚ್ಚರವಾಯ್ತು ಅಂದ್ಕೊಳ್ಳಿ. ಎಚ್ಚರವಾದ ತಕ್ಷಣವೇ ನಾನು ಬೇಡುವವುಗಳಿಗಿಂತಲೂ ಯೋಚಿಸುವವುಗಳಿಗಿಂತಲೂ ಅತ್ಯಧಿಕವಾದದನ್ನು ನನ್ನ ಜೀವಿತದಲ್ಲಿ ಮಾಡಲು ಶಕ್ತನಾದ ನನ್ನ ದೇವರಿಗೆ ಮಹಿಮೆಯುಂಟಾಗಲಿ. ಬೆಳಗ್ಗೆ ಎದ್ದ ಕೂಡಲೇ ಎದ್ದೇಳ್ತಿರೋ ಇಲ್ಲವೋ? ಬೆಳಗ್ಗೆ ಎದ್ದ ತಕ್ಷಣವೇ ನಿಮ್ಮ ಬಾಯಿಂದ ಬರಬೇಕಾದ ಮೊಟ್ಟ ಮೊದಲ ಮಾತು, ನಾವು ಬೇಡುವುದಕ್ಕಿಂತಲೂ ಊಹಿಸುವವುಗಳಿಗಿಂತಲೂ ಅತ್ಯಧಿಕವಾದದನ್ನು ನಮ್ಮ ಜೀವಿತದಲ್ಲಿ ಮಾಡಲು ಶಕ್ತನಾದ ನನ್ನ ದೇವರಿಗೆ ಮಹಿಮೆ ಉಂಟಾಗಲಿ. ಯಾವುದಾದ್ರೂ ಸಮಸ್ಯೆ ಬಂದಿದೆ ಅಂದ್ಕೊಳ್ಳಿ, ಒಂದು ಸಣ್ಣ ಕಷ್ಟ ಬಂದಿದೆ ಅಂದ್ಕೊಳ್ಳಿ, ಸ್ವಲ್ಪ ಭಯ ಆಯಿತು ಅಂದ್ಕೊಳ್ಳಿ, ಸ್ವಲ್ಪ ಅನುಮಾನ ಬಂತು ಅಂದ್ಕೊಳ್ಳಿ, ಏನೋ ಹಾಗೆಯೇ ಆಗ್ತದೇನೋ, ಏನೋ ಹಾಗೇ ನಡೆಯುತ್ತದೇನೋ, ಏನೋ ಸೈತಾನನು ಬಂದು ಏನೋ ಅನಿಸುತ್ತಾನೆ. ಏನೋ ಎನ್ನುವುದು ದೇವರ ಬಳಿಯಿಂದ ಬಂದದ್ದಲ್ಲ. ಏನೋ ಅನ್ನುವುದು ಸೈತಾನನಿಂದ ಬಂದದ್ದಾಗಿದೆ. ನೆನ್ಪಿಟ್ಕೊಳ್ರಿ. ಮಕ್ಕಳಾಗಬೇಕು ಎಂದು ನೀವು ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ ಅಂದುಕೊಳ್ಳಿರಿ. ಏನೋ ನಿಮಗೆ ಮಕ್ಕಳು ಹುಟ್ಟುವುದೇ ಇಲ್ಲವೇನೋ ಎನ್ನುವವನೇ ಸೈತಾನನು. ಶೀಘ್ರದಲ್ಲೇ ಗರ್ಭಫಲವನ್ನು ನಾನು ನಿಮಗೆ ಅನುಗ್ರಹಿಸುತ್ತೇನೆ ಎಂದು ಹೇಳುವುದು ಯಾರು? ದೇವರು. ಏನೋ ನಿಮಗಿರುವ ರೋಗ ವಾಸಿಯಾಗುವುದಿಲ್ಲವೇನೋ? ಈ ರೋಗ ಬಿಟ್ಟು ಹೋಗುವುದಿಲ್ಲವೇನೋ? ಈ ರೋಗ ಸ್ವಸ್ಥ ಆಗುವುದಿಲ್ಲವೇನೋ? ಏನೋ ಎನ್ನುವುದು ಎಲ್ಲಿಂದ ಬರುತ್ತದೆ? ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂದು ಯಾರು ಹೇಳ್ತಾರೆ? ದೇವರು. ಏನೋ ನಾನು ಮಾಡ್ತಿರುವ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲವೇನೋ ಎಂದು ಸೈತಾನನು ಹೇಳ್ತಾನೆ. ಆಪತ್ಕಾಲದಲ್ಲಿ ನೀವು ನನಗೆ ಮೊರೆ ಇಡೀರಿ, ನಾನು ನಿಮಗೆ ಸದುತ್ತರ ದಯಪಾಲಿಸುವೆನು ಎಂದು ಯಾರು ಹೇಳ್ತಾರೆ? ದೇವರು ಹೇಳ್ತಾರೆ. ಸೊ ಏನೋ ಎನ್ನುವಂಥದ್ದು ನಿಮ್ಮ ಬಾಯಲ್ಲಾಗಲಿ ನಿಮ್ಮ ಮನಸ್ಸಲ್ಲಾಗಲಿ ಹೊಳೆಯುತ್ತಿದೆ ಅಂದ್ಕೊಳ್ಳಿ, ಅದು ದೇವರ ಬಳಿಯಿಂದ ಬಂದದ್ದು ಅಲ್ಲ. ಯಾರನ್ನು ನುಂಗಲಿ ಎಂಬುದಾಗಿ ರಾತ್ರಿ ಹಗಲು ಸೈತಾನನು ಏನ್ಮಾಡ್ತಿದ್ದಾನೆ? ನಮ್ಮ ಸುತ್ತಲೂ ತಿರುಗಾಡ್ತಿರ್ತಾನೆ. ಅವನು ಸಾಧಾರಣವಾಗಿ ಉಚ್ಚರಿಸುವ ಮಂತ್ರ ಯಾವುದು ಗೊತ್ತಾ? ಏನೋ ಏನೋ ಏನೋ. ಅದಕ್ಕಾಗಿಯೇ ಹೇಳ್ತಿದ್ದೇನೆ, ಉದಯ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಮಧ್ಯರಾತ್ರಿ ಆಗಿರ್ಬೋದು, ಯಾವುದೇ ಹೊತ್ತಾಗಲಿ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಏನಾದರೂ ಭಯ ಹುಟ್ಟುವಾಗ, ಅನುಮಾನ ಬರುವಾಗ, ಗಲಿಬಿಲಿ ಉಂಟಾಗುವಾಗ, ಕಳವಳ ಹುಟ್ಟುವಾಗ, ಕಣ್ಣೀರು ಉಕ್ಕಿ ಹರಿಯುವಾಗ ನಿಮ್ಮ ಬಾಯಿಂದ ಬರಬೇಕಾದ ಮೊದಲನೆಯ ಮಾತು, ನಾನು ಬೇಡುವವುಗಳಿಗಿಂತಲೂ ಊಹಿಸುವವುಗಳಿಗಿಂತಲೂ ಅತ್ಯಧಿಕವಾದದನ್ನು ನನ್ನ ಜೀವಿತದಲ್ಲಿ ಮಾಡಲು ಶಕ್ತನಾದ ನನ್ನ ದೇವರಿಗೆ ಮಹಿಮೆ ಉಂಟಾಗಲಿ ಎಂಬ ಈ ಮಾತನ್ನು ನೀವು ನಿಮ್ಮ ಹೃದಯದ ಮೇಲೆ ಬರ್ಕೊಳ್ಳ್ರಿ. ನಿಮ್ಮ ಹೃದಯದಲ್ಲಿ ನಂಬಿಕೆ ಇಡಿಯಿರಿ. ನಿಮ್ಮ ಬಾಯಿಂದ ಅರಿಕೆ ಮಾಡಿರಿ. ನಮ್ಮ ಜೀವಿತದಲ್ಲಿ ಖಂಡಿತವಾಗಿಯೂ ದೇವರ ಮಹಿಮೆಯನ್ನು ನಾವು ಕಾಣ್ತೇವೆ. ಪದೇ 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 ದೇವರು ಕೇಳುವಂತೆ ಹೇಳ್ರಿ. ನಿಮ್ಮ ನಂಬಿಕೆಯ ಮೇರೆಗೆ ನನ್ನ ದೇವರು ತನ್ನ ಮಹಿಮೆಯನ್ನು ನಿಮ್ಮ ಜೀವಿತದಲ್ಲಿ ತೋರಿಸಿಕೊಡುತ್ತಾರೆ. ನಂಬುವಂಥರಿದ್ರೆ ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧನಾದ ತಂದೆಯೇ, ನಾವು ಬೇಡುವವುಗಳಿಗಿಂತಲೂ ಊಹಿಸುವವುಗಳಿಗಿಂತಲೂ ಅತ್ಯಧಿಕವಾದವುಗಳನ್ನು ನಮ್ಮ ಜೀವಿತದಲ್ಲಿ ಮಾಡಬಲ್ಲಂತಹ ಮಹಾ ದೊಡ್ಡ ದೇವರಾಗಿರುವ ನಿಮಗೇ ಮಹಿಮೆ, ಘನತೆ, ಪ್ರಭಾವಗಳು ಯುಗಯುಗಗಳವರೆಗೂ
ಸಲ್ಲಲ್ಪಡಲಿ. ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿ ನಮ್ಮ ನಂಬಿಕೆಯನ್ನು ಬಲಪಡಿಸಿ ದೃಢಪಡಿಸಿ. ನಿಮ್ಮ ದಿವ್ಯವಾದ ಶಕ್ತಿಯಿಂದ ಕೂಡಿರುವ ನಿಮ್ಮ ವಾಕ್ಯದಿಂದ ನಮ್ಮ ಹೃದಯ ತುಂಬಿಸಿದಕ್ಕಾಗಿ ನಿಮಗೆ ವಂದನೆಗಳನ್ನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಬಿತ್ತಲ್ಪಟ್ಟ ಈ ವಾಕ್ಯ ಯಾರೊಬ್ಬರೂ ಕೂಡ ಮರೆತು ಹೋಗಬಾರದು. ಅವರ ಮನಸ್ಸಿನೊಳಗೆ ನಿತ್ಯವೂ ದೇವರೇ ಈ ವಾಕ್ಯ ಅವರನ್ನು ಉಜ್ಜೀವಗೊಳಿಸಲಿ, ಅವರು ಆನಂದಿಸುವಂತೆ ಮಾಡಲಿ, ಅವರನ್ನು ಕುಣಿದಾಡುವ ಹಾಗೆ ಮಾಡಲಿ. ಅಂತಹ ಕೃಪೆ ನಮಗೆ ದಯಪಾಲಿಸಿರಿ ದೇವರೇ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.